ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತು ಏನು ಈ ವ್ಲಾಗ್ ನೋಡ್ತಿದ್ದೀರಾ, ಇದು ನಿಯರ್ಲಿ ಒಂದು 15 to 20 ಡೇಸ್ ಬ್ಯಾಕ್ ಮಾಡಿರೋ ವ್ಲಾಗು. ನನಗೆ ಅವಾಗಿಂದ ವೀಡಿಯೋ ಮಾಡೋದಕ್ಕಾಗಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿ ಆಗಿಲ್ಲ. ಐ ಹ್ಯಾವ್ ಮೈ ಪರ್ಟಿಕ್ಯುಲರ್ ರೀಸನ್ಸ್, ಬಟ್ ಅದನ್ನು ಹೇಳೋದಕ್ಕೂ ಇಷ್ಟ ಇಲ್ಲ. ಏನು ಈ ವ್ಲಾಗು ಅಂದರೆ, ಮಂತ್ರಾಲಯದಿಂದ ಒಂದು 31 ಕಿಲೋಮೀಟರ್ಸ್ ಹತ್ತಿರ ಉತ್ನೂರು ಅಂತ ಇದೆ. ಅಲ್ಲಿ ಗೋಪಾಲದಾಸರು ಟೆಂಪಲ್ ಇದೆ. ಸೊ ಉತ್ನೂರಿಂದ ಮತ್ತೆ ಒಂದು 30 ಕಿಲೋಮೀಟರ್ಸ್ ಅನಿಸುತ್ತೆ ಅರೌಂಡ್, ಅದು ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಅಲ್ಲಿ ಸಂಕಾಪುರ ಅಂತ ಊರಿದೆ, ಅಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿ ಬಂದ್ಬಿಟ್ಟು ಗೋಪಾಲದಾಸರು ಪ್ರತಿಷ್ಠಾಪನೆ ಮಾಡಿರೋ ಹನುಮಂತ ದೇವ್ರ ಗುಡಿ ಇದೆ. ಇಲ್ಲಿಗೆ ನಾವು ಇವತ್ತು ಏನಕ್ಕೆ ಬಂದಿದ್ವಿ ಅಂದರೆ, ನಮ್ಮ ತಾತನ ವೈದಿಕ ಮಾಡೋದಿತ್ತು. ಸೊ ಈ ಪರ್ಟಿಕ್ಯುಲರ್ ಟೆಂಪಲಲ್ಲಿ ಮಾಡಬೇಕು ಅಂತ ನಮ್ಮ ಮನೇಲಿ ನಮ್ಮ ದೊಡ್ಡಪ್ಪ ಅವರೆಲ್ಲ ಡಿಸೈಡ್ ಮಾಡಿರೋದ್ರಿಂದ ಬಂದಿದ್ವಿ. ನಾನು ಹುಟ್ಟಿದಾಗಿಂದ ಯಾವಾಗಲೂ ಇಲ್ಲಿಗೆ ಬಂದಿರಲಿಲ್ಲ. ಸೊ ಇದನ್ನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಈ ಟೆಂಪಲ್ ವಾತಾವರಣ ಆಗಿರ್ಬೋದು, ಅಕ್ಕಪಕ್ಕ ಇರೋ ಆ ಕ್ಲೈಮೇಟು ಎಲ್ಲನೂ ತುಂಬ ಪ್ಲೆಸೆಂಟ್ ಅನ್ನಿಸ್ತು. ಸೊ ಇದ್ರ ಬಗ್ಗೆ ನಿಮಗೂ ಡೀಟೇಲ್ಸ್ ಕೊಡೋಣ, ಮಾಹಿತಿ ಕೊಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡಿದೆ. ಸೊ ಇನ್ಮೇಲೆ ಯಾರಾದರೂ ಮಂತ್ರಾಲಯಕ್ಕೆ, ರಾಯರ ದರ್ಶನಕ್ಕೆ ಅಂತ ಬಂದು ಅಕ್ಕಪಕ್ಕ ಪ್ಲೇಸಸ್ನು ವಿಸಿಟ್ ಮಾಡಬೇಕು ಅಂದ್ಕೊಂಡಾಗ ಆ ಲಿಸ್ಟಿಗೆ ಈ 2 ಊರನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಯೂಶ್ವಲಿ ಎಲ್ಲರೂ ಮಂತ್ರಾಲಯಕ್ಕೆ ಬಂದರೆ ಹೋಗೋದು ಅಂದರೆ ಪಂಚಮುಖಿ, ಬಿಚ್ಚಾಲಿ, ಅದಾದಮೇಲೆ ಕಲ್ಲೂರು ಮಹಾಲಕ್ಷ್ಮಿಗೂ ಹೋಗೋರು ಇರ್ತಾರೆ ಕೆಲವರು. ಮ್ಯಾಕ್ಸಿಮಮ್ ಇಷ್ಟೇ ಪ್ಲೇಸಸ್ ಬಗ್ಗೆನೇ ಐಡಿಯಾ ಇರುತ್ತೆ. ಸೊ ಇದನ್ನು ಗೊತ್ತಾಗಲಿ, ಇಲ್ಲೂ ಯಾವ ಥರ ಇದೆ ಟೆಂಪಲ್ ಗೊತ್ತಾದರೆ ನೀವು ಹೋಗಿ ದರ್ಶನ ಮಾಡ್ಕೋಬೋದು ಅನ್ನೋ ರೀಸನಿಂದ ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ನೀವು ಮಂತ್ರಾಲಯದಿಂದ ಉತ್ನೂರಿಗೆ ಬರ್ಬೋದು. ಉತ್ನೂರಲ್ಲಿ ಗೋಪಾಲದಾಸರ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಸಂಕಾಪುರಕ್ಕೆ ಬರ್ಬೋದು. ಸಂಕಾಪುರದಲ್ಲಿ ಬಂದ್ಬಿಟ್ಟು ಗೋಪಾಲದಾಸರು ಪ್ರತಿಷ್ಠಾಪನೆ ಮಾಡಿರೋ ಈ ಹನುಮಂತ ದೇವ್ರ ಟೆಂಪಲ್ ಇದೆ. ಇಲ್ಲೂ ದರ್ಶನ ಮಾಡಿಕೊಂಡು, ಇಲ್ಲಿ ಏನು ಅಂದರೆ ನೀವು ಎಷ್ಟೊತ್ತಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆರಾಮಾಗಿ ಎಲ್ಲದಕ್ಕೂ ಅನುಕೂಲ ಇದೆ. ನೀರಿಗಾಗಿರ್ಬೋದು, ನೀವು ಒಂದು ನೈಟಲ್ಲಿ ಸ್ಟೇ ಮಾಡ್ತೀರಾ ಅಂದ್ರೂ ಅನುಕೂಲ ಇದೆ. ಆ ಥರ ಇದೆ ಟೆಂಪಲ್ಲು. ಹಾಗಾಗಿ ತುಂಬ ಚೆನ್ನಾಗಿದೆ. ಸೊ ಈ ಪ್ಲೇಸಸ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಂತ್ರಾಲಯಕ್ಕೆ ಬಂದರೆ ವಿಸಿಟ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ತಿದ್ದೀರ, ಈಶಪ್ಪನ ದೇವಸ್ಥಾನವೂ ಇತ್ತು ಇಲ್ಲಿ. ಅದಾದಮೇಲೆ ಗಣಪತಿ ಮತ್ತು ನವಗ್ರಹ, ಇನ್ನು ವಿಷ್ಣುಪಾದನೂ ಇದೆ ಇಲ್ಲಿ. ಎಲ್ಲನೂ ವ್ಲಾಗಲ್ಲಿ ತೋರಿಸ್ತಾ ಬಂದಿದ್ದೀನಿ. ಪೂರ್ತಿ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ಟೆಂಪಲ್ ಯಾವ ಥರ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಆವಾಗ ನೀವು ಅನ್ಕೋತೀರಾ ಕಂಪಲ್ಸರಿ ಈ ದೇವಸ್ಥಾನನ ನೆಕ್ಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ವಿಸಿಟ್ ಮಾಡಬೇಕು ಅಂತ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವ್ಲಾಗ್ನ ಪೂರ್ತಿಯಾಗಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಪೂರ್ತಿ ದೇವಸ್ಥಾನನೂ ತೋರಿಸಿದ್ದೀನಿ ಯಾವ ಥರ ಇದೆ ಅಂತ, ನೋಡ್ಕೊಂಡು ಬನ್ನಿ.
ಕಾಣಿಸ್ತಾ ಇರೋದು ವಿಷ್ಣುಪಾದ. ಅದಾದಮೇಲೆ ಇದು ಗೋಪಾಲದಾಸರ ವಿಗ್ರಹ. ಸೊ ಇಲ್ಲಿ ತುಂಬ ಪ್ಲೆಸೆಂಟ್ ಅಂದರೆ ಪ್ಲೆಸೆಂಟ್ ವಾತಾವರಣ ಇತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಖಂಡಿತ ವಿಸಿಟ್ ಮಾಡಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.